ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಹಾಗೆಯೇ ರ್ಯಾಂಡಮಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ನಾನಿಲ್ಲಿ ಪಡ್ಡಿಗೆ ನೆನ್ನೆದು ದೋಸೆ ಹಿಟ್ಟು ಮಿಕ್ಕಿತ್ತು. ಪಡ್ಡಿಗೆ ದೋಸೆ ತುಂಬ ಚೆನ್ನಾಗಿ ಬಂದಿತ್ತು. ಅದನ್ನೇ ಇವತ್ತು ಹಿಟ್ಟು ಮಿಕ್ಕಿದ್ರಿಂದ ಪಡ್ಡು ಮಾಡೋಣ ಅಂತ ಪಡ್ಡಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಆನಿಯನ್ನು, ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿ ನಾನು ಸ್ವಲ್ಪ ಒಗ್ಗರಣೆ ಹಾಕಿ ಅದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಡೀಪ್ ಫ್ರೈ ಏನಲ್ಲ, ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಹಸಿ ಹಸಿ ಸಿಗಬಾರ್ದು ಅನ್ನೋದಕ್ಕೋಸ್ಕರ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇಲ್ಲಿ ಬಳಸಿರೋದು ಏನಂದರೆ, ನಾನು ದೋಸೆ ಅಕ್ಕಿ ಬೆಳೆಸಿಲ್ಲ ಇವತ್ತು, ಕೆಂಪಕ್ಕಿ ಬೆಳೆಸಿದ್ದೀನಿ. ಕೆಂಪಕ್ಕಿ, ಸ್ವಲ್ಪ ಸಾಬುದಾನ, ಮೆಂತ್ಯ ಮತ್ತು ಉದ್ದಿನಬೇಳೆ ಹಾಕಿ ನಾನು ದೋಸೆ ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು. ಅದೇ ಹಿಟ್ಟಲ್ಲಿ ಇವತ್ತು ಪಡ್ಡೂ ಮಾಡ್ತಾಯಿದ್ದೀನಿ. ತುಂಬಾ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವೂ ಒಂದು ಟ್ರೈ ಮಾಡಿ. ಇವಾಗ ನಾವು ದೋಸೆಗೆ ಏನಾದರೂ ನೆನೆಸಿದ್ರೆ ಇವತ್ತು ದೋಸೆ ಮಾಡ್ಬೋದು, ನೆಕ್ಸ್ಟ್ ಡೇಗೆ ಆ ತಿಂಡಿಗೆ ನಾವು ಯೋಚನೆ ಮಾಡೋಂಗಿರಲ್ಲ. ಯಾಕೆ ಅಂದರೆ ಅದರಲ್ಲೇ ನಾವು ಪಡ್ಡು ಮಾಡ್ಕೋಬೋದು ಈಸಿಯಾಗಿ. ಒಂದು ಹಿಟ್ಟಲ್ಲಿ 2 ಬ್ರೇಕ್ಫಾಸ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೋತೀನಿ. ನೀವೂ ವರ್ಕ್ ಮಾಡೋರು ಇರ್ಬೋದು, ಅಥವಾ ಬೇಗ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಆ ಥರ ಇರುತ್ತಲ್ವ, ಈ ಥರ ಮಾಡಿ ಕೊಡಿ. ನಿಮ್ಮ ಮಕ್ಕಳಿಗೂ ಇಷ್ಟ ಆಗುತ್ತೆ. ಇದ್ರ ಜೊತೆಗೆ ನೀವು ಚಟ್ನಿ ಇರ್ಬೋದು, ಅಥವಾ ಟೊಮೊಟೊ ಚಟ್ನಿ, ಕಾಯಿ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ, ಟೊಮೊಟೊ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ, ಆಲೂಗೆಡ್ಡೆ ಪಲ್ಯದ ಜೊತೆನೂ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಹಾಗೆಯೇ ಇವತ್ತು ನಾನು ಸ್ವಲ್ಪ ಬೇರೆ ಬೇರೆ ಕೆಲಸಗಳು ಮಾಡೋದಿದೆ. ಸೊ ಹಾಗಾಗಿ ಮಾಡೋಣ, ಬೇಗ ಪಡ್ಡು ಎಲ್ಲ ಮಾಡಿ ಮುಗಿಸಿ ನೆಕ್ಸ್ಟ್ ನಾನು ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ, ಆಮೇಲೆ ಅಡುಗೆ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಪಡ್ಡೂನೇ ಮಾಡ್ಕೊತಿದ್ದೀನಿ. ಇವತ್ತು ನೋಡ್ತಿರ್ಬೋದು ನಾನಿಲ್ಲಿ ಪಡ್ಡು ತವಾನ ನಾನಿಲ್ಲಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಕೊತಿದ್ದೀನಿ. ಆಯಿಲ್ ಹಾಕ್ಕೊಂಡು ನಂತರ ನಾನಿಲ್ಲಿ ಪಡ್ಡು ಹಾಕ್ತಿದ್ದೀನಿ. ನೀವು ನೋಡ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ಕೆಂಪಕ್ಕಿಲಿ, ಎಲ್ತಿಗೂ ಒಳ್ಳೆಯದು. ಸೊ ಹಾಗಾಗಿ ನಾನು ಕೆಂಪಕ್ಕಿ ಯಾಕೆ ಟ್ರೈ ಮಾಡಬಾರ್ದು ಅಂತ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ನಾವು ವೈಟ್ ರೈಸ್ನ ಎಷ್ಟು ಅವಾಯ್ಡ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಆದಷ್ಟು ರೈಸ್ನ ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಶುಗರು ಇವಾಗ ಡೆಡ್ ಎಂಡಿಗೆ ಬಂದಾಗ ನೀವು ಸ್ವಲ್ಪ ಡಯಟ್ ಫುಡ್ ತಿನ್ನಬೇಕಾಗುತ್ತೆ. ನಾನು ಸ್ವಲ್ಪ, ಯಾಕೆಂದರೆ ನನಗೆ ರೈಸ್ ತಿನ್ನಲಿಲ್ಲ ಅಂದರೆ ಆಗಲ್ಲ. ಸೊ ಹಾಗಾಗಿ ಸ್ವಲ್ಪನಾದ್ರೂ ನಾನು ರೈಸ್ ತಿಂತಿದ್ದೀನಿ. ನೀವು ಎಷ್ಟು ಇವಾಗ ಡಯಟ್ ಫುಡ್ನ ನೀವು ಫಾಲೋ ಮಾಡ್ತೀರಾ, ನೆಕ್ಸ್ಟು ಅದು ಕಂಟಿನ್ಯೂ ಆಗೋಲ್ಲ. ಯಾಕೆಂದರೆ ಡಾಕ್ಟ್ರ್ ಹೇಳಿರೋ ಪ್ರಕಾರ ಪ್ರೆಗ್ನೆನ್ಸಿಯವರಿಗೆ ಶುಗರು ಕೆಲವರಿಗೆ ಬರೋದು ಕಂಪಲ್ಸರಿ, ಡಿಪೆಂಡ್ಸ್ ಆನ್ ಯುವರ್ ಬಾಡಿ ಅಂತ ಹೇಳಿದ್ರು. ಸೊ ನಂದು 5.2 ಇದೆ, ಇನ್ನೇನು ಎಂಡಲ್ಲಿದ್ದೀನಿ. ಬಟ್ ಇವಾಗಲೇ ನಾನು ಅದನ್ನು ಕಂಟ್ರೋಲ್ ಮಾಡಿದ್ರೆ ನೆಕ್ಸ್ಟ್ ಅದು ಸರಿ ಹೋಗುತ್ತೆ, ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಹಾಗೆಯೇ ಇವಾಗ ನನಗೆ ಹಿಮೋಗ್ಲೋಬಿನು ಕಡಿಮೆ ಇರೋದ್ರಿಂದ ಡಾಕ್ಟ್ರು ಇಂಜೆಕ್ಷನ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಸೊಪ್ಪು ತರಕಾರಿ ಡೈಲಿ ಒಂದು ಸೊಪ್ಪು ಆ ಥರದ್ದು ಇರಲೇಬೇಕು ಅಂತ ಹೇಳಿದ್ದಾರೆ. ನಿಮಗೆ ಯಾರಿಗಾದ್ರೂ ಈ ತರಹದ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರಾಬ್ಲಮ್ ಇತ್ತು, ಅಥವಾ ಬ್ಲಡ್ದು ಪ್ರಾಬ್ಲಮ್ ಇತ್ತು ಅಂದರೆ ನೀವು ಏನು ಮಾಡಿದ್ರಿ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ನೋಡ್ತಿರ್ಬೋದು ಇಲ್ಲಿ ಪಡ್ಡು ರೆಡಿ ಆಗಿದೆ. ಸೊ ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ನಾನು ಕೆಲಸ ಎಲ್ಲ ಆದಮೇಲೆ ನಾನು ಮೊಟ್ಟೆ ಸಾಂಬಾರು, ಎಲ್ಲರೂ ರೆಡ್ ಕಲರ್ ಮೊಟ್ಟೆ ಸಾಂಬಾರು ಮಾಡಿರ್ತಾರೆ. ನಾನು ಇವತ್ತು ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಗ್ರೀನ್ ಕಲರ್ ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಇಲ್ಲಿ 5ರಿಂದ 6 ಹಸಿರು ಮೆಣಸಿನ್ಕಾಯಿ, 1 ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಲವಂಗ, ಚಕ್ಕೆ ಎಲ್ಲದೂ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋದ್ರಿಂದ ನಿಮಗೆ ಟೇಸ್ಟು ಇನ್ನೂ ತುಂಬಾ ಚೆನ್ನಾಗಾಗುತ್ತೆ. ಬೇಕಿದ್ದರೆ ನೀವು ಇದಕ್ಕೆ ಚಿಲ್ಲಿ ಪೌಡ್ರೂ ಹಾಕ್ಬೋದು. ನೀವು ಎಲ್ಲದನ್ನು ನೋಡಿದ್ದೀರ, ರೆಡ್ ಕಲ್ಲರು ಆಲ್ಮೋಸ್ಟ್ ಮಾಡ್ತಾರೆ, ಬಟ್ ನಾನು ಗ್ರೀನ್ ಕಲರ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕೊತ್ತಂಬರಿನೂ ತೊಗೊಂಡು ನಾನು ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡಾದಮೇಲೆ ಲಾಸ್ಟಿಗೆ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟು ಇದಕ್ಕೆ 1ರಿಂದ
1.5 ಸ್ಪೂನ್ ಧನಿಯಾ ಪೌಡ್ರ್ ಸೇರಿಸ್ಕೋಬೇಕು. ಅಂದರೆ ಸ್ವಲ್ಪ ಮಾತಾಡೋಕ್ಕೆ ಇವಾಗ ಕಷ್ಟ ಆಗುತ್ತೆ, ಸೊ ಆದ್ರೂ ವಾಯ್ಸ್ ಓವರ್ ಕೊಡಬೇಕಲ್ಲ, ಸೊ ನಿಧಾನ ಆಗುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಆಫ್ ಮಾಡಿ ಆದಮೇಲೆ ನಾನು 1 ಸ್ಪೂನು ಧನಿಯಾ ಪುಡಿನ ಸೇರಿಸ್ಕೊತಿದ್ದೀನಿ. ಇದು ಮನೇಲೇ ಮಾಡಿರೋ ಅಂಥ ಧನಿಯಾ ಪುಡಿ ಸೇರಿಸ್ಕೊತಾ ಇದ್ದೀನಿ. ಇದನ್ನು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಬೇಕಿದ್ದರೆ ನಿಮಗೆ ಹಾಗೆ ಇಷ್ಟ ಇಲ್ಲ, ತೆಂಗಿನಕಾಯಿ ಬೇಕು ಅಂದರೆ ನೀವು ತೆಂಗಿನಕಾಯಿನ ಸೇರಿಸ್ಕೋಬೋದು. ಹಾಗೆಯೇ ಒಗ್ಗರಣೆಗೆ ಒಂದು ಆನಿಯನ್ನ ಕಟ್ ಮಾಡಿಕೊಂಡು ಒಗ್ಗರಣೆಗೆ ಹಾಕಿ ಈರುಳ್ಳಿ ಸ್ವಲ್ಪ ಬಾಡಿದ್ಮೇಲೆ ಅದಕ್ಕೆ ನೀವೇನು ರುಬ್ಬಿಟ್ಕೊಂಡಂಥ ಮಸಾಲೆನ ಸೇರಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಇನ್ನೂ ಸ್ವಲ್ಪ ಎಣ್ಣೆ ಕಾಯಬೇಕಿತ್ತು, ನನಗೆ ಅರ್ಜೆಂಟ್ ಇರೋದ್ರಿಂದ ನಾನು ಬೇಗನೆ ಹಾಕ್ತೆ. ನೀವು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಹಾಕಿ. ನಂತರ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಏನು ಮಿಕ್ಸ್ ಮಾಡಿಕೊಂಡಂಥ ಮಸಾಲೆನ ಸೇರಿಸ್ಕೊಳ್ಳಿ. ಅದು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ನೀರು ಸೇರಿಸಿ. ನೀವು ಎಷ್ಟು ಜನ ಇದ್ದೀರಾ, ಒಬ್ಬರಿದ್ದೀರಾ, ಇಬ್ಬರಿದ್ದೀರಾ ಅಥವಾ 3 ಜನ ಇದ್ದೀರಾ, ಎಷ್ಟಿದ್ದೀರಾ ನೋಡಿಕೊಂಡು ಅದಕ್ಕೆ ನೀವು ನೀರನ್ನ ಸೇರಿಸ್ಕೊಳ್ಳಿ. ನೀರನ್ನ ಸೇರಿಸ್ಕೊಂಡ ನಂತರ ಅದು ಚೆನ್ನಾಗಿ ಕುದ್ಮೇಲೆ ನಿಮಗೆ ಎಷ್ಟು ಮೊಟ್ಟೆ ಬೇಕೋ ಅಷ್ಟನ್ನು ನೀವು ಸೇರಿಸ್ಕೋಬೋದು. ಇಲ್ಲಿ ಹಸಿ ವಾಸನೆ ಹೋಗೋವರೆಗೂ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ಇವಾಗ ಇದಕ್ಕೆ ಬೇಕಾದ ಅಷ್ಟು ನೀರನ್ನ ನಾನು ಸೇರಿಸ್ಕೊತೀನಿ. ಬೇಕಿದ್ದರೆ ಇದಕ್ಕೆ ನೀವು ಕಸ್ತೂರಿ ಮೇಥಿನ ಸೇರಿಸ್ಕೊಳ್ಳೋದ್ರಿಂದನೂ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಿದ್ದರೆ ಕಸ್ತೂರಿ ಮೇಥಿನ ಸೇರಿಸ್ಕೊಳ್ಳಿ. ಇದು ಚಪಾತಿಗಿರ್ಬೋದು, ರೈಸಿಗಿರ್ಬೋದು ಮತ್ತು ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ರೈಸಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಚಪಾತಿ, ಪರೋಟ ಎಲ್ಲದಕ್ಕೂ ಟ್ರೈ ಅಂತ ನೋಡ್ಬೋದು. ಇಲ್ಲಿ ಸಾಂಬಾರು ಕುದೀತಾ ಇದೆ. ಇದಕ್ಕೆ ಇವಾಗ ನಾನು ಮೊಟ್ಟೆನ ಸೇರಿಸ್ಕೊತಿದ್ದೀನಿ. 5ರಿಂದ 6 ಮೊಟ್ಟೆನ ನಾನು ಇದಕ್ಕೆ ಸೇರಿಸ್ತಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಕೆಲವರಿಗೆ ಈ ಥರ ಇಷ್ಟ ಆಗುತ್ತೆ, ಕೆಲವರಿಗೆ ಬೇಯಿಸಿ ಮಾಡೋದ್ರಿಂದ ಇಷ್ಟ ಆಗುತ್ತೆ. ಬಟ್ ನಾನು ಇದನ್ನು ಒಂದು ಸಲ ನಾನು ಟ್ರೈ ಮಾಡಿದ್ದೆ, ನನಗಿಷ್ಟ ಆಗಿತ್ತು, ಹಾಗಾಗಿ ಇವತ್ತೂ ಮಾಡ್ತಾಯಿದ್ದೀನಿ. ನೀವು ಬೇಗ ಆಗಬೇಕು ಅಥವಾ ಮನೇಲಿ ಕೆಲಸ ಎಲ್ಲ ಆಗಿ ಇನ್ನೂ ಟೈಮ್ ಇರೋಲ್ಲ ಅಂಥ ಟೈಮಲ್ಲಿ ನೀವು ಇದನ್ನು ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಮುದ್ದೆ ಜೊತೆಗೆ, ರೈಸ್ ಜೊತೆಗೆ ಇವಾಗ ರೆಡ್ ಕಲ್ಲರ್ ಮೊಟ್ಟೆ ಸಾಂಬಾರನ್ನ ನೀವು ಮಾಡ್ಕೊಂಡು ತಿಂದಿರ್ತೀರ. ಬಟ್ ಈ ಥರ ಸಾಂಬಾರನ್ನ ನೀವು ಟ್ರೈ ಮಾಡಿ ಅಂತಲೇ ಹೇಳ್ತೀನಿ. ಸೊ ಇದಾಗಿತ್ತು ನನ್ನ ಸಿಂಪಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಇನ್ನೂ ಹೊಸ ಥರದ್ದು ಡಿಶಸ್ ಮಾಡಿದಾಗ ನಾನು ವಿಡಿಯೋ ಮಾಡ್ತೀನಿ. ಡೈಲಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಎಷ್ಟಾಗುತ್ತೆ ಅಂತ. ಯಾಕೆಂದರೆ ಇವಾಗ ನನಗೆ ಡಾಕ್ಟ್ರು ಡಯಟ್ ಫುಡ್ಡು ಡೈಲಿ ಒಂದು ಪಲ್ಯ, ಸೊಪ್ಪಿನ ಪಲ್ಯ ತಿನ್ನಬೇಕು ಅಂತ ಹೇಳಿದ್ದಾರೆ. ಮತ್ತು ಬೀಟ್ರೂಟ್ದು ಜಾಸ್ತಿ ಜ್ಯೂಸ್ ಆ ಥರದ್ದು ಮಾಡ್ಕೊಂಡು ಕುಡಿಬೇಕಂತ ಹೇಳಿದ್ದಾರೆ. ಸೊ ಅದನ್ನೆಲ್ಲ ಯಾವ ಥರ ಇರುತ್ತೆ ನನ್ನ ಇವಾಗಿನ ಡಯಟ್ ಫುಡ್ ಅಂತ ನಿಮಗೆ ತೋರಿಸ್ತೀನಿ. ಯಾಕೆಂದರೆ ನನಗೆ ಹಿಮೋಗ್ಲೋಬಿನ್ನು ಜಾಸ್ತಿ ಆಗಬೇಕು, ತುಂಬ ಅಂದರೆ ತುಂಬಾ ಕಡಿಮೆ ಇದೆ. ಸೊ ನೋಡೋಣ ಏನೇನಾಗುತ್ತೆ, ವಿಲ್ ಸಿ. ಆಮೇಲೆ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಫೈನಲಿ ಮೊಟ್ಟೆ ಸಾಂಬಾರು ರೆಡಿ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.